ಧನು ಏನಮ್ಮ? ನಿಮ್ಮ ಅಪ್ಪ ಎಲ್ಲಿ? ಅಮ್ಮ, ಹೂವು ಹಣ್ಣು ಸ್ವೀಟ್ಸು ಎಲ್ಲ ಅಪ್ಪ ತಂದು ರೂಮಲ್ಲಿ ಜೋಡಿಸ್ತೀನಿ ಅಂತ ಹೋಗಿದ್ದಾರೆ. ಹಾಗೆ ಹೂವಿನ ಅಲಂಕಾರನು ಅವರೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಪೂಜೆ ಕೆಲಸಗಳನ್ನೆಲ್ಲ ನೀನ್ ನೋಡ್ಕೋ, ಬಾಕಿ ಇರೋ ಕೆಲಸಗಳನ್ನೆಲ್ಲ ನಾನ್ ನೋಡ್ಕೋತೀನಿ. ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿದ್ರೆ ಬೇಗ ಬೇಗ ಆಗೋಗುತ್ತೆ. ಈ ಪೂಜೆ ಅಲಂಕಾರ ಅದನ್ನ ಮಾಡೋದ್ರಲ್ಲೇ ಒತ್ತೋಗೋದು ಗೊತ್ತಾಗಲ್ಲ ನಾವು. ಸರಿ ಹೋಯ್ತು. ಅಲ್ಲಿ ಸುಬ್ಬು ಮತ್ತೆ ಶ್ರಾವಣಿ ಮೇಡಮ್ ಅವರು ಒಂದೊಂದು ಗಳಿಗೆನೂ ಲೆಕ್ಕ ಹಾಕ್ತಿದ್ದಾರೆ. ಇಲ್ಲಿ ನಮ್ಗೆ ಹೊತ್ತೋಗೋದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ಯಾ? ಪಾಪ ಅವರು ಹೊತ್ತು ಹೇಗಪ್ಪ ಕಳೆಯೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಸುಮ್ನೆ ಇರೆ. ತಿಳಿದೈದಿಂದ ನನ್ ಮಗನು ಸೊಸೆನೂ ಒಂದಾಗ್ತಿದ್ದಾರೆ. ವರ್ಷದೊಳಗಡೆ ಗಂಡ್ಮಗುನೋ ಹೆಣ್ಮಗುನೋ ಅವ್ರ ಮಡ್ಲಿಗ್ ಕೊಡ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೋತೀನಿ. ಬೇಡ್ಕೋ. ಮೊಮ್ಮಗ ಮೊಮ್ಮಗಳು ಒಟ್ಟಿಗೆ ಬಂದ್ರೆ ಚಂದ ಅಲ್ವಾ? ಒಟ್ಟಿಗೆ ಅವಳಿ ಜವಳಿ ಮೊಮ್ಮಕ್ಕಳಾಗ್ಲಿ ಅಂತ ಬೇಡ್ಕೊಂಡ್ಬಿಡು. ವಿಶಾಲವಾದ ಅಕ್ಷಿ, ಏನೇ ಅಷ್ಟೊಂದು ಸಂತೋಷವಾಗಿ ಇದೆಯಾ ನೀನು? ಸಂತೋಷ ಆಗಲ್ವಾ ಮತ್ತೆ? ನನ್ ಮಗ ಸೊಸೆ ಜೀವನ ಶುರು ಆಗ್ತಿದೆ. ಮನೆಗೆ ತೊಟ್ಲು ಬರೋ ಸಮಯ. ಇದಕ್ಕಿಂತ ಸಂತೋಷ ಇನ್ನೇನ್ ಬೇಕು? ಆಹಾ, ನಿನ್ನ ವಿಶಾಲವಾದ ಅಕ್ಷಿಗೆ ಮಗ ಮತ್ತೆ ಸೊಸೆಯ ಸಂತೋಷ ಕಾಣಿಸ್ತಿದೆಯೇ ಹೊರತು ನಿನ್ನ ಗಂಡನ ಕಳ್ಳಾಟ ಕಾಣಿಸ್ತಾ ಇಲ್ಲ. ಕಾಂತಮ್ಮವ್ರೆ, ಏನ್ ಮಾತಾಡ್ತಾ ಇದ್ದೀರಾ? ಇಷ್ಟೊಂದು ಅಡ್ಡಿ ಆದ್ರೆ ಹೆಂಗೆ ವಿಶಾಲು? ಸ್ವಲ್ಪ ನಿನ್ನ ವಿಶಾಲವಾದ ಅಕ್ಷಿಗಳನ್ನ ತೆರೆದು ನೋಡು, ಅವಾಗ ನಿನ್ನ ಗಂಡನ ಕಳ್ಳಾಟ ಕಾಣಿಸ್ಬೋದು. ನಮ್ಮ ಯಜಮಾನ್ರು ದೊಡ್ಡವರು, ಕಣ್ಣ ಮುಚ್ಚಾಲೆ ಆಡೋ ಅವಶ್ಯಕತೆ ಅವ್ರಿಗಿಲ್ಲ. ನಾನು ಹೇಳ್ತಿರೋದು, ನಿನ್ನ ಗಂಡ ಆಡ್ತಿರೋದು ದೊಡ್ಡವರ ಆಟನೇ. ಒಂದು ವಿಷಯ ಗಮನಿಸ್ದ್ಯಾ? ನಿನ್ ಗಂಡ ಎಲ್ಲೋ ಹಾದಿ ತಪ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇಲ್ವಾ? ಅಯ್ಯೋ, ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ? ಇನ್ನೇನೆ ಮತ್ತೆ, ಮೊದ್ಲೆಲ್ಲ ನಿನ್ ಗಂಡ ಮನೆಯಿಂದ ಆಚೆ ಹೋಗೋನು. ಎಲ್ಲಿ ಹೋಗ್ತಿದ್ರಿ ಏನ್ ಹೋಗ್ತಿದ್ರಿ ಅಂದ್ರೆ ಅದಕ್ಕೇನೋ ಒಂದ್ ಸಾಬು ಬೀಳ್ಬಿಟ್ಟು ಹೋಗ್ಬಿಡರು. ಆದ್ರೆ ಇತ್ತೀಚೆಗೆ ಗಮನಿಸಿದ್ಯಾ, ನಿನ್ ಗಂಡ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ, ಯಾವ ಫೋನ್ ಕಾಲಲ್ಲೂ ಇರಲ್ಲ. ಆದ್ರೂ ಮನೇಲಿದ್ರೂ ನಮ್ ಕಣ್ಣಿಗೆ ಬೀಳಲ್ಲ. ಯಾವಾಗ್ಲೂ ಆ ಹುಬ್ಳಿ ಹೆಂಗ್ ಸಿಂದಿಂದೇನೆ ಇರ್ತಾರೆ. ಜಾನಕಿ ಅಮ್ಮೋರೆ, ಅದು ಇಲ್ಲಿ ಮಲ್ಕೊಳ್ಳೋಣ ಅಂತ ಬಂದೆ. ಅಲ್ಲಿ ನೋಡಿದ್ರೆ ಅವ್ರಿದ್ರು.